ನಮಸ್ಕಾರ ಎಲ್ರಿಗೂ. ಈಗಾಗಲೇ ನಿಮಗೆ ಗೊತ್ತಿದೆ, ನಮ್ಮ ರಾಜ್ಯದ ಹೈಕೋರ್ಟಲ್ಲಿ 56% ರಿಸರ್ವೇಷನ್ ಕೇಸ್ ಏನು ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಚಾರಣೆಗಳು ಕೂಡ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾದಂಥ ಒಂದು ವಿಚಾರಣೆ ಈಗ ನೆಕ್ಸ್ಟ್ ಏಪ್ರಿಲ್ 1ನೇ ತಾರೀಕು ಇರುವಂಥದ್ದು. ಸೊ ಆ 1ನೇ ತಾರೀಕಿನ ವಿಚಾರಣೆ ತುಂಬಾ ಅಂದರೆ ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಯಾಕೆ ಏನು ಅನ್ನೋ ವಿಷಯವನ್ನೆಲ್ಲವನ್ನ ಕೂಡ ತಿಳಿಸ್ತೀನಿ. ಸಂಪೂರ್ಣವಾಗಿ ವಿಡಿಯೋ ನೋಡಿ, ನಡುವೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮಾಡಿದ್ರೆ ಖಂಡಿತವಾಗಿ ವಿಷಯ ಅರ್ಥ ಆಗಲ್ಲ. ನೋಡಿ, ಇಲ್ಲಿವರೆಗೂ 56% ರಿಸರ್ವೇಷನ್ ಇಶ್ಯೂಸ್ ಅಲ್ಲಿ ಏನೇನೆಲ್ಲ ನಡ್ಕೊಂಡ್ ಬಂದಿದೆ. ಸೊ ಅದರಲ್ಲಿ ಪ್ರಮುಖವಾಗಿ ಒಳ ಮೀಸಲಾತಿ ಕೂಡ ಆಸ್ ಇಟ್ ಈಸ್ 56% ಪ್ರಕಾರನೇ ಮಾಡಿರೋದು. ಹಾಗಾಗಿ ಈಗ ಸರ್ಕಾರ ನಾವು 50% ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂದ್ರೂ ಕೂಡ ಅದನ್ನ ಪರಿಶಿಷ್ಟ ಜಾತಿಯವರು ಒಪ್ತಾ ಇಲ್ಲ. ಅದರಲ್ಲೂ ಕೂಡ ಈಗ ಬಲಗೈ ಮತ್ತು ಎಡಗೈ ಸಮುದಾಯದವರು ತಮ್ಮ ತಮ್ಮ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಸಪರೇಟ್ ಆಗಿ ಹೋರಾಟದ ವಿಷಯ ನಡೀತಾ ಇದೆ. ಬಟ್ ಇಲ್ಲಿ ಕೋರ್ಟ್ ವಿಷಯದಲ್ಲಿ 56 ಅಲ್ಲೇ ನೇಮಕಾತಿ ಬೇಕು ಅಂತ ಕೇಳ್ತಾ ಇರೋದಕ್ಕೆ ಕಾರಣ ಒಳ ಮೀಸಲಾತಿ ಅನ್ವಯಿಸಿ ನೇಮಕಾತಿ ಮಾಡಿ ಅನ್ನುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಬೇಡ ಅನ್ನುವಂಥದ್ದು. ಆ ಎರಡು ಕೂಗುಗಳು ಪರ ವಿರೋಧ ಎಲ್ಲ ನಡೀತಾ ಇದೆ. ಬಟ್ ನಮಗಿಲ್ಲಿ 56% ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕೋರ್ಟ್ ಅವಕಾಶ ಕೊಡುತ್ತಾ ಅಂತ ನೋಡೋದಾದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಈ ಹಿಂದಿನ ಹಲವಾರು ವಿಚಾರಣೆಗಳಲ್ಲಿ ಮಾನ್ಯ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, 56% ಮೇಲೆ ಮಾಡೋದಾದ್ರೆ ನಮ್ಮ ಅಬ್ಜೆಕ್ಷನ್ ಇದೆ. ಇನ್ ಕೇಸ್ 50% ಮೇಲೆ ರೆಕ್ರೂಟ್ಮೆಂಟ್ ಮಾಡೋ ಹಾಗಿದ್ರೆ ಓಕೆ ಅಂತ ಹೇಳಿತ್ತು. ಸೊ ಅದನ್ನ ಸರ್ಕಾರ ಪಾಲಿಸಬೇಕು ಅಂತೇಳಿ ಏನ್ ಮಾಡಿತ್ತು, 56,342 ಹುದ್ದೆಗಳ ಹೊರತಿಗೆ ನಾವು 50% ಮೇಲೆನೆ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತೇಳಿ, ನೇಮಕಾತಿ ಮಾಡ್ತೀವಿ ಅಂತ ಆದೇಶವನ್ನು ಹೊರಡಿಸಿತ್ತು ಒಂದು. ಸೊ ಅದು ಯಾವಾಗ ಧಾರವಾಡದಲ್ಲಿ ಹೋರಾಟ ಆದ್ಮೇಲೆ ಈ ರೀತಿಯಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ರು. ಸೊ ಈಗ ಅದಕ್ಕೆ ಸಂಬಂಧಪಟ್ಟಾಗ ಏನ್ ಮಾಡಿದೆ ಸರ್ಕಾರ, ಮಾರ್ಚ್ 2ರಂದು ಒಂದು ಮೆಮೊ ಹಾಕೊಂಡಿದೆ ಕೋರ್ಟ್ಗೆ. ಸೊ ನಾವು 56,342 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ. ಸೊ ಅದಕ್ಕೆ ನೀವು ಈ ಹಿಂದಿನ ಹಳೆ ಮೀಸಲಾತಿ ಅಂತ ಏನಂತೇಳಿ ಹೇಳಿದ್ದಾರೆ. ಬಟ್ ಇಲ್ಲಿ ಈ ಒಂದು ಮೆಮೊದಲ್ಲಿ ಪ್ರಮುಖವಾಗಿರುವಂತ ಪಾಯಿಂಟ್ ಏನು ಅಂತಂದ್ರೆ 27/2/2026 ಆದೇಶ ಏನು ಸರ್ಕಾರ ಹೊರಡಿಸ್ತು, 50% ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತೀವಿ, ಅದು 56,342 ಹುದ್ದೆಗಳು. ಸೊ ಅದರಲ್ಲಿ ಪೆಂಡಿಂಗ್ ಎಷ್ಟು ಇಡಬೇಕು ಅಂಡ್ ಅಪ್ಕಮಿಂಗ್ ಹೆಂಗ್ ಒಳ ಮೀಸಲಾತಿ ಅನ್ವಯಿಸ್ಕೊಳ್ಬೇಕು ಅನ್ನೋದೆಲ್ಲ ಆದೇಶ ಹೊರಡಿಸಿದ್ದಾರೆ. ಈಗ ಈ ಆದೇಶದ ಅನುಸಾರ ಈ ಒಂದು ಪ್ರಕಾರ ಸರ್ಕಾರ ನೇಮಕಾತಿ ಮಾಡೋದಕ್ಕೆ ಏನೀಗ ಮೆಮೊ ಹಾಕೊಂಡಿದೆ ಕೋರ್ಟ್ಗೆ. ಸೊ ಅದ್ರದ್ದು ಕೂಡ ವಿಚಾರಣೆ ಈಗ ಆಸ್ ಇಟ್ ಈಸ್ ಏಪ್ರಿಲ್ 1ಕ್ಕೆ ನಡೆಯುತ್ತೆ. ಇಲ್ಲಿ ಯಾವ ರೀತಿ ಆದೇಶ ಬರುತ್ತೆ, ಇನ್ ಕೇಸ್ ವಿಚಾರಣೆ ಆಗುತ್ತೋ ಅಥವಾ ಪೋಸ್ಟ್ಪೋನ್ ಆಗುತ್ತೋ ಅದು ಸೆಕೆಂಡ್ರಿ. ಇನ್ ಕೇಸ್ ಬಂದ್ರೆ ಈಗ ಓಕೆ ಕೋರ್ಟ್ ಮಾಡಿ 50% ಮೇಲೆ 56,000 ಹುದ್ದೆಗಳು ಬರ್ತಿದ್ವು ಅಂತೆಲ್ಲ ಓಕೆ ಅಂದ್ಬಿಟ್ರೆ, ಇಲ್ಲಿ ಒಳ ಮೀಸಲಾತಿ ನಮಗೆ ಜಾರಿ ಮಾಡಿ ನೇಮಕಾತಿ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇರುವಂತ ಸಂಘಟನೆಗಳು ಏನ್ ಮಾಡೋದಕ್ಕೆ ಹೊರಟಿದೆ, ನಾಳೆ ಇದಕ್ಕೆ ಅಬ್ಜೆಕ್ಷನ್ ಹಾಕೋದಕ್ಕೆ, ಅಂದ್ರೆ ನಾಳೆ ಇವರು ಕೂಡ ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ಸಿದ್ಧ ಆಗಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಯಾಕೆ ಅಂದ್ರೆ ನಮಗೆ ಒಳ ಮೀಸಲಾತಿಯನ್ನ ಮಾಡಿನೇ ನೇಮಕಾತಿ ಮಾಡಿ ಅನ್ನುವಂಥದ್ದು ಆ ಹೋರಾಟ ಮಾಡ್ತಾ ಇರುವಂತವ್ರ ಒಂದು ಬೇಡಿಕೆ. ಸೊ ಇಲ್ಲಿ ಈಗ ಈ ಎರಡೂ ವಿಷಯದಲ್ಲೂ ಕೂಡ ನಮಗೆ ಯಾವ ರೀತಿ ಏನು ಕ್ಲಾರಿಟಿ ಸಿಗುತ್ತೆ ಅನ್ನುವಂಥದ್ದು 1ನೇ ತಾರೀಕು ನಡೆಯುವಂತ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಬಟ್ ಸರ್ಕಾರಕ್ಕೆ 50% ಮೇಲೆ ಮಾಡೋದಕ್ಕೆ ಯಾವ ಸಮಸ್ಯೆ ಇಲ್ಲ. ಬಟ್ 56 ಅಂತ ಹೋದ್ರೆ ಖಂಡಿತವಾಗಿ ಕೋರ್ಟಿಂದ ಅವಕಾಶ ಬೇಕು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಈ ಒಂದು ಒಳ ಮೀಸಲಾತಿಯಲ್ಲಿರುವಂತ ಭಿನ್ನಮತವನ್ನ ಶಮನ ಮಾಡೋದಿದೆಯಲ್ಲ, ಸರ್ಕಾರದ ಒಂದು ಬಿಗ್ಗೆಸ್ಟ್ ಟಾಸ್ಕ್. ಸೊ ಅದನ್ನ ಕ್ಲಿಯರ್ ಆಗಿ ಇವರು ಮಾಡಿದ್ರೆ ಮಾತ್ರ ನೇಮಕಾತಿಗೆ ಯಾವುದೇ ಅಡೆತಡೆ ಇರಲ್ಲ. ಇಲ್ಲ ಅಂತಂದ್ರೆ ಖಂಡಿತವಾಗಿ ಮತ್ತೆ ಸಮಸ್ಯೆಗಳನ್ನ ಸರ್ಕಾರ ಮೈ ಮೇಲೆ ಎಳೆದುಕೊಂಡಂಗೆ ಆಗುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಸೊ ಅದಕ್ಕೆ 1ನೇ ತಾರೀಕಿನ ವಿಚಾರಣೆ ತುಂಬಾ ಪ್ರಮುಖವಾಗಿದೆ. ಆ್ಯಂಡ್ ಈ ಒಂದು 56% ರಿಸರ್ವೇಷನ್ ಇಶ್ಯೂ ನಿಮ್ಗೆ ಗೊತ್ತಿದೆ, ಇದು ನಮ್ಮ ಸ್ಟೇಟ್ದು ಮಾತ್ರ ಸಮಸ್ಯೆ ಆಗಿರುವಂಥದ್ದಲ್ಲ, ಬೇರೆ ಬೇರೆ ರಾಜ್ಯಗಳದ್ದು ಕೂಡ ಈಗ ಕೇಸ್ಗಳು ನಡೀತಾ ಇದೆ. ಸೊ ಸಮಸ್ಯೆ ಸದ್ಯಕ್ಕಂತೂ ನೇಮಕಾತಿ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದ್ದೆ ಆದ್ರೆ ಏನೂ ಇಲ್ಲ. ಬಟ್ ಇಲ್ಲಿ ಒಂದು ವಿಷಯ, ಇವರು ಒಳ ಮೀಸಲಾತಿ ವಿಷಯದಲ್ಲಿ ಮಾಡಿದಂಥ ಸಮಸ್ಯೆಗಳು, ವರದಿ ಆಗಿರ್ಬೋದು, ಇನ್ನಿತರ ಸಮಸ್ಯೆ, ಆ್ಯಂಡ್ 56% ಲೀಗಲ್ ಇಲ್ಲ ಅಂತ ಗೊತ್ತಿದ್ರು ಕೂಡ ಈ ಹಿಂದೆ ಸರ್ಕಾರ ಅವರು ಹೋದ ರೀತಿನೇ ಇವರು ಕೂಡ ಅದನ್ನು ಆಸ್ ಇಟ್ ಈಸ್ ಮುಂದುವರ್ಸ್ಕೊಂಡು ಬಂದಿತ್ತು. ಆ್ಯಂಡ್ ಈವನ್ ಕೋರ್ಟಲ್ಲಿ ಕೇಸ್ ಆದಮೇಲೆ ಸೊ ಅದು ಕೂಡ ಸ್ಟ್ರಾಂಗ್ ಆಯಿತು ಮತ್ತಷ್ಟು. ಈ ಇಶ್ಯೂನ ಜಾಸ್ತಿ ರೈಸ್ ಮಾಡೋಕ್ಕೆ ಶುರು ಆದಮೇಲೆ ಇದು ಈಗ ಕೋರ್ಟಲ್ಲಿ ಕೇಸ್ ಆಗಿ ಈಗ ಉಳ್ಕೊಂಡಿದೆ. ಸೊ ಏಪ್ರಿಲ್ 1ನೇ ತಾರೀಕು ವಿಚಾರಣೆ ನಡೆಯುತ್ತೆ. ಸೊ ಅವತ್ತು ವಿಚಾರಣೆ ನಡೆದ್ರೆ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದೆ ನಿಮ್ಗೆ ಆಲ್ರೆಡಿ. ಈಗ ನೋಡಿ, ಒಂದು ಈ ಕಡೆ ಒಳ ಮೀಸಲಾತಿಗಾಗಿ ಜಾರಿಗಾಗಿ ಆಗ್ರಹಿಸ್ತಿರುವಂಥ ಸಂಘಟನೆಗಳು ಕೂಡ ಕಾಯ್ತಾ ಇದೆ. ಇನ್ನೊಂದು ಕಡೆ ಸರ್ಕಾರ ಕೂಡ ಈಗ ಮೆಮೊ ಹಾಕೊಂಡಿರುವಂಥದ್ದು ನಮಗೆ ಅವಕಾಶ ಸಿಗುತ್ತೆ. ನೋಡಿ, ನೋಟಿಫಿಕೇಶನ್ ಮಾಡೋದಕ್ಕೆ ಏನೂ ಸಮಸ್ಯೆ ಇಲ್ಲ.
ಮಾಡ್ಬೋದು. ಈಗ ನಿಮ್ಗೆ ಗೊತ್ತಿದೆ, ಒಂದು ಎಲೆಕ್ಷನ್ಗಳು ನಡೀತಾ ಇದೆ. ಅಲ್ಲೂ ಕೂಡ ಎಲೆಕ್ಷನಲ್ಲಿ ಸರ್ಕಾರ ತಮ್ಮದೇ ಒಂದು ಪಾರ್ಟಿಯ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸೋದಕ್ಕೆ ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅವ್ರಿಗೂ ಗೊತ್ತು, ಬಹುದೊಡ್ಡ ಮಟ್ಟದಲ್ಲಿ ಎರಡೂ ಒತ್ತಡ ಇದೆ, ಒಂದು ನೇಮಕಾತಿ, ಒಂದು ಒಳ ಮೀಸಲಾತಿ. ಸೊ ಎರಡೂ ಕೂಡ ಗೊಂದಲಗಳು ಅವರು ಸರಿಪಡಿಸ್ಕೊಳ್ಳೇಬೇಕು. ಸೊ ಇದರ ನಡುವೆ ಏನೇನೆಲ್ಲ ಆಗ್ಬೋದು, ನಿನ್ನೆ ಕೂಡ ನಾನು ಹೋರಾಟದ ವಿಷಯದಾಗಿ ಮತ್ತೊಂದು ಹೋರಾಟವನ್ನು ಮಾಡೋಣ ಧಾರವಾಡದಲ್ಲಿ ಅಂತೇಳಿ ನಾನು ಕೇಳಿದ್ದೆ ಅಭಿಪ್ರಾಯ. 1000ಕ್ಕೂ ಹೆಚ್ಚು ಕಮೆಂಟ್ ಮೂಲಕ ನೀವು ತಿಳಿಸಿ ಅಂತ. ತುಂಬ ಜನ, ಒಂದು ನಿಯರ್ ಟು 650 ಕಮೆಂಟ್ಸ್ ಬಂದಿದೆ. ಸೊ ನೋಡೋಣ, 1000 ಕಮೆಂಟ್ಸ್ ಆದಮೇಲೆ ಆ್ಯಂಡ್ ಒಂದಷ್ಟು ಪೋಲ್ ಕೂಡ ಹಾಕ್ತೀವಿ. ಎಲ್ಲ ಅಭಿಪ್ರಾಯ ಸಂಗ್ರಹಿಸಿ ಫಸ್ಟು ಪರ್ಮಿಷನ್ ತುಂಬ ಇಂಪಾರ್ಟೆಂಟ್. ಪರ್ಮಿಷನ್ ಸಿಕ್ಕರೆ ಖಂಡಿತವಾಗಿ ನಾವು ಒಂದೊಳ್ಳೆ ಹೋರಾಟವನ್ನಂತೂ ಮಾಡ್ಬೋದು. ನಿರ್ದಿಷ್ಟ ಅವಧಿ, ಒಂದು ದಿನ, ಮನವಿ ಕೊಡೋದು ಇವೆಲ್ಲ ಬೇಡ ಅಂತ ಈ ಬಾರಿ ಆಲ್ರೆಡಿ ಚರ್ಚೆ ಆಗಿದೆ. ಆ್ಯಂಡ್ ಇದಕ್ಕೆ ಆ ರೀತಿ ಮಾಡೋ ಹಾಗಿದ್ರೆ ನಾವ್ಯಾರು ಸಪೋರ್ಟ್ ಕೊಡಲ್ಲ ಅಂತ ಕೂಡ ಎಲ್ಲ ಆಸ್ಪಿರೆಂಟ್ಸ್ ಹೇಳಿದ್ದಾರೆ. ಯಾಕೆಂದರೆ ಇದೇ ಕೊನೆಯ ಹೋರಾಟ ಆಗಬೇಕು. ಪದೇ ಪದೇ ನಾವು ಹೋರಾಟ ಮಾಡೋದು, ಸರ್ಕಾರಕ್ಕೆ ಮನವಿ ಕೊಡೋದು, ಅವ್ರು ಇನ್ನೊಂದು ವಾರ ಅಂತ ಹೇಳೋದು, 15 ಡೇಸ್ ಅಂತ ಹೇಳೋದು, ಅದು ಆಗಬಾರ್ದು. ಇದೇ ಕೊನೆಯ ಹೋರಾಟ. ಇದಾದ ಮೇಲೆ ನೇಮಕಾತಿಗಳು ಶುರುವಾಗುವ ರೀತಿ ಇರಬೇಕು. ಆ್ಯಂಡ್ ಇದಕ್ಕೆ ನಾಟ್ ಓನ್ಲಿ ಆಸ್ಪಿರೆಂಟ್ಸ್, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ರೈತ ಸಂಘಟನೆ, ಆ ಒಂದು ಬೆಂಬಲ ಕೂಡ ನಮಗೆ ತುಂಬ ಮುಖ್ಯವಾದಂಥದ್ದು. ಆ್ಯಂಡ್ ನೋಡಿ, ವಿಚಾರಗಳು ಎಲ್ಲರದ್ದು ಕೂಡ ಅಭಿಪ್ರಾಯವನ್ನು ಇಲ್ಲಿ ಸಂಗ್ರಹಿಸಿಕೊಂಡೇ ಮುಂದಿಡಬೇಕಾಗುತ್ತೆ ಹೆಜ್ಜೆಯನ್ನು. ಸುಖ ಸುಮ್ಮನೆ ಮಾಡಿದ ಮೇಲೆ ಅದರಿಂದ ಫಲಿತಾಂಶ ಸಿಕ್ಕಿಲ್ಲ ಅಂತಂದರೆ ಖಂಡಿತವಾಗಿ ನಿರಾಶೆ ಆಗುತ್ತೆ. ಈಗಾಗಲೇ ತುಂಬ ನಿರಾಶಾದಾಯಕರಾಗಿ ಆಸ್ಪಿರೆಂಟ್ಸ್ ಕೂತ್ಬಿಟ್ಟಿದ್ದಾರೆ. ಸೊ ದಯವಿಟ್ಟು ಈ ವಿಷಯದಲ್ಲಿ ಒಂದು ಒಳ್ಳೆ ನಿರ್ಧಾರವಂತೂ ಖಂಡಿತವಾಗಿ ತೆಗೆದುಕೊಳ್ತಿದ್ದಾರೆ, ಡೌಟ್ ಇಲ್ಲ. ಒಟ್ಟಾರೆಯಾಗಿ ನೆಕ್ಸ್ಟ್ ಕೋರ್ಟ್ ಕೇಸ್ ಇಶ್ಯೂಸ್ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.